ದಿಗ್ಗಜ ಆಟಗಾರರಿದ್ದರೂ ಈ ಪರಿಸ್ಥಿತಿ. ಚೆನ್ನೈ ಸಹಿತ ಅದೇ ಪರಿಸ್ಥಿತಿ. ಇವರಿಬ್ಬರಲ್ಲಿ ಯಾರು ಗೆಲ್ಲಬಹುದು? ಈಗಿನ ಮಟ್ಟಿಗೆ ನೋಡ್ಬೇಕಾದ್ರೆ ಪ್ಲೇ ಆಫಿಗೆ ಹೋಗ್ತಾರೆ ಇವರಿಬ್ಬರು ಅನ್ನೋಂಥ ದೊಡ್ಡ ಪ್ರಶ್ನೆ ಅದ. ಇದನ್ನು ಗೆಲ್ಬೋದಾ, ಪ್ಲೇ ಆಫಿಗೆ ಹೋಗ್ಬೋದಾ ಅನ್ನೋ ಚರ್ಚೆನೂ ಜೋರ್ದಾರ್ ನಡೆದ. ಒಟ್ಟಿನಲ್ಲಿ ಈ ಸಲ IPL ಇದ್ದಿದ್ದು ಮಾತ್ರ ಹೊಸ ರಿಸಲ್ಟ್ ಕೊಡ್ತಾಯಿದ್ದ. ಸಾಮಾನ್ಯ ಟೀಮ್ಗಳು ಅಸಾಮಾನ್ಯ ಆಗ್ತಾ ಇದ್ದಾವ, ಅಸಾಮಾನ್ಯ ಟೀಮ್ಗಳು ಸಾಮಾನ್ಯ ಟೀಮ್ಗಳಾಗ್ತಾ ಇದ್ದಾವೆ. ಕಾಲರೇ ಇದು. ಕ್ರಿಕೆಟ್ ಇದೊಂದು ಅದ್ಭುತವಾದ ಪ್ರಜಾತಾಂತ್ರಿಕವಾದ ಆಟ ಅಂತ ಹೇಳ್ಬೇಕಾಗಿದೆ. ಒಂದು ಗುಂಪಿನ ಆಟ, ಎರಡು ಗುಂಪುಗಳ ಮಧ್ಯೆ ನಡೆಯುವಂಥದ್ದು. ಎಲ್ಲ ಒಬ್ಬ ಶೂರ್ ಇದ್ದಾನೆ ಅಂದ್ರೆ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ 10 ಜನ ಕೈಗೂಡಿಸ್ಬೇಕು, ಹೋರಾಟ ಮಾಡಬೇಕು. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಒಮ್ಮೆಲೆ ಬರ್ಬೇಕು ಅದೆಲ್ಲ ಹರಿದು. ಅಂದಾಗ ಗೆಲ್ಲುವ ಚಾನ್ಸ್ ಹೆಚ್ಚು. ಇದರಲ್ಲಿ ಒಂದು 2-3 ಮಂದಿ ಫೇಲ್ಯೂರ್ ಆದರೂ ಸಹಿತ ಆಟ ಬೇಕಾದಾಗ ಒಂದು ನೋಡ್ರಿ. ನಿನ್ನೆ ಆಟದಲ್ಲೇ ರಾಜಸ್ಥಾನ್ ರಾಯಲ್ಸಲ್ಲೇ ಅದರಲ್ಲೂ ದಿಗ್ಗಜ ಬ್ಯಾಟ್ಸ್ಮನ್ಗಳು ಇತ್ತೀಚೆಗೆ ಗುರುತಿಸ್ಕೊಂಡಂಥವ್ರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ವೈಭವ್ ಮತ್ತು ಯಶಸ್ವಿ. ವೈಭವ್ ಅಂದ್ರೆ ಗೊತ್ತದೆ ನಿಮಗೆ, ಸೂರ್ಯವಂಶಿ ವೈಭವ್ ಆಗಲಿಲ್ಲ, ಆಡಲಿಲ್ಲ. ಯಶಸ್ವಿ ಜೈಸ್ವಾಲ್ ಅವರು ಸರಿಯಾಗಿ ಆಡಲಿಲ್ಲ. ಯಾವುದು ಒಳ್ಳೆ ಬ್ಯಾಟ್ಸ್ಮನ್ ಅವರು ಗೆಲ್ಲಿಸ್ಕೊಡ್ತಾರೆ ಅನ್ನೋದ್ರಲ್ಲಿ ಹೋಗಿಬಿಟ್ಟಿದ್ರು. ಅದು ಮೊದಲೇ ಹೊಡೆದು ಬಿತ್ತು. ಆದರೂ ನಂತರ ಜೊರಾಲ್ ಆಡಿರ್ಬೋದು, ಫೆರಾರ ಆಡಿರ್ಬೋದು, ಇವರೆಲ್ಲರೂ ಜಬರ್ದಸ್ತಾಗಿ 225 ತಂದು ನಿಲ್ಲಿಸಿದ್ರು. ಆದರೆ ಒಬ್ಬರ ಗೆಲ್ಲಿಸಿದ್ರು, ಗೆಲ್ಲಿಸ್ತಾರ